ಸ್ನೇಹಿತರೆ, ಹಿಂದೆ ಬ್ಯಾಲೆಟ್ ಪೇಪರ್ ಮತದಾನವಿದ್ದಾಗ ಮುದ್ರಿತ ಕಾಗದದ ಮತಪತ್ರಗಳು ದುಬಾರಿಯಾಗಿದ್ದವು. ಮತದಾನದ ನಂತರದ ಗಣನೀಯ ಸಂಪನ್ಮೂಲಗಳು ಮತ್ತು ವೈಯಕ್ತಿಕ ಮತಪತ್ರಗಳನ್ನು ಎಣಿಸಲು ಸಮಯ ಹಿಡಿತಾ ಇದ್ವು. ತುಂಬಿದ ನಕಲಿ ಮತಪತ್ರಗಳು ಮತ್ತು ಮೋಸದ ಮತದಾನಕ್ಕೆ ಗುರಿಯಾಗಿತ್ತು. ಇವಿಎಂಗಳ ಪರಿಚಯವು ವೆಚ್ಚವನ್ನು ಕಡಿಮೆ ಮಾಡಿದೆ, ಫಲಿತಾಂಶಗಳನ್ನು ವೇಗವಾಗಿ ಪ್ರಕಟಿಸಲು ಎಣಿಕೆಯ ಸಮಯ ಕಡಿಮೆ ಮಾಡಿದೆ ಮತ್ತು ಭದ್ರತಾ ಲಾಕಿಂಗ್ ವಿಷಯಕ್ಕೆ ಮತದಾನದ ದರದ ಮಿತಿಗಳು ಮತ್ತು ಹೆಬ್ಬೆರಳಿನ ಗುರುತುಗಳು ಪರಿಶೀಲನೆಯಂತಹ ಸುರಕ್ಷತಾ ವೈಶಿಷ್ಟ್ಯಗಳಿಂದ ಮೋಸದ ಅಭ್ಯಾಸಗಳು ತೆಗೆದುಹಾಕಿದೆ. ಇವಿಎಂ ಅದ್ವಿತೀಯ ಯಂತ್ರಗಳು. ಅವು ಒಮ್ಮೆ ಓದಿದ ನಂತರ ಅನೇಕವನ್ನು ಬಳಸುತ್ತದೆ. ಅವು ಸ್ವಯಂ ಹೊಂದಿವೆ, ಬ್ಯಾಟರಿ ಚಾಲಿತ ಸಮಯ ಮತ್ತು ಯಾವುದೇ ನೆಟ್ವರ್ಕಿಂಗ್ ಸಾಮರ್ಥ್ಯದ ಅಗತ್ಯವಿಲ್ಲ. ಅವು ಇಂಟರ್ನೆಟ್ಗೆ ಸಂಪರ್ಕಗೊಳ್ಳುವ ಯಾವುದೇ ವೈರ್ಲೆಸ್ ಅಥವಾ ವೈರ್ಡ್ ಘಟಕಗಳನ್ನು ಹೊಂದಿಲ್ಲ. ಕಾಗದದ ಮತಪತ್ರಗಳು ಮೋಸದ ಮತದಾನ ಮತ್ತು ಮತಪತ್ರ ವಶಪಡಿಸಿಕೊಳ್ಳುವ ಸಾಧ್ಯತೆ ಇತ್ತು. ಅಲ್ಲಿ ಪಕ್ಷದ ನಿಷ್ಠಾವಂತರು ಮತಪತ್ರಗಳನ್ನು ವಶಪಡಿಸಿಕೊಂಡು ಮೊದಲೇ ತುಂಬಿದ ನಕಲಿ ಮತಪತ್ರಗಳಿಂದ ತುಂಬಿಸಿಡುತ್ತಿದ್ದರು. 1950ರ ಅಂತ್ಯದಿಂದ ಅಂತಹ ಚಟುವಟಿಕೆಗಳ ಬಗ್ಗೆ ಹಲವಾರು ದಾಖಲಿತ ಪ್ರಕರಣಗಳು ವರದಿಯಾಗಿವೆ ಮತ್ತು 1950ರಿಂದ 1980ರ ನಡುವೆ ಸಮಸ್ಯೆ ಬೆಳೆಯಿತು. ಇದು ಕೆಲವು ರಾಜ್ಯಗಳು ಮತ್ತು ಪ್ರದೇಶಗಳಲ್ಲಿ ಗಂಭೀರ ಮತ್ತು ದೊಡ್ಡ ಪ್ರಮಾಣದ ಸಮಸ್ಯೆಯಾಗಿ ಮಾರ್ಪಟ್ಟಿತು. 2 ಬಾರಿ ಹಿಂಸಾಚಾರದೊಂದಿಗೆ 1970ರ ದಶಕದ ಅಂತ್ಯದಲ್ಲಿ ಭಾರತದ ಚುನಾವಣಾ ಆಯೋಗವು ಎಲೆಕ್ಟ್ರಾನಿಕ್ ಮತಪತ್ರ ಯಂತ್ರಗಳ ಇವಿಎಂ ಅಭಿವೃದ್ಧಿಗೆ ಕಾರಣವಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿತು. ಆನಂತರ ಕೇರಳದ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಇವಿಎಂ ಬಳಸಲಾಯಿತು, ಆದರೆ ಇದರ ವಿರುದ್ಧ ನ್ಯಾಯಾಲಯದಲ್ಲಿ ಕಾನೂನಿನಲ್ಲಿ ಅವಕಾಶವಿಲ್ಲವೆಂದು ತಿಳಿಸಿ ಉಪಚುನಾವಣೆಯನ್ನು ರದ್ದುಪಡಿಸಿತು. ಆನಂತರ 1988ರ ಅಂದಿನ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನು ತಿದ್ದುಪಡಿ ತಂದು ಅಲ್ಲಿಂದ ಮುಂದೆ ಅಲ್ಲಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಇವಿಎಂ ಚುನಾವಣೆ ನಡೆಯುತ್ತಿತ್ತು. ಆನಂತರ 2010ರಲ್ಲಿ ಇದರ ಕೆಲ ದೋಷಗಳನ್ನು ಸರಿಪಡಿಸಿ 2011ರಲ್ಲಿ ವಿವಿಪ್ಯಾಟ್ಗಳನ್ನು ಅಳವಡಿಸಿ ಆನಂತರ 2014ರಿಂದ ಹಂತ ಹಂತವಾಗಿ ಲೋಕಸಭಾ ಚುನಾವಣೆಗಳಲ್ಲಿ ಇವಿಎಂ ಯಂತ್ರ ಕಡ್ಡಾಯವಾಗಿ ನಡೆಯುತ್ತಾ ಬಂದಿದೆ. ಈಗ ಇದೇ ಇವಿಎಂ ಮಿಷನ್ ಚುನಾವಣೆಯಲ್ಲಿ 136 ಸೀಟ್ಗಳನ್ನು ಪಡೆದುಕೊಂಡು ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಇವಿಎಂ ಮೇಲೆ ಅನುಮಾನವಿದೆ ಎಂದು ಆರೋಪಿಸಿ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸಲು ತೀರ್ಮಾನಿಸಿದ್ದಾರೆ. ಈಗ ಹೇಳಿ ಸ್ನೇಹಿತರೆ, ಮೊದಲು ಇವಿಎಂ ಮಿಷನ್ ಮೇಲೆ ಅನುಮಾನ, ಆಮೇಲೆ ವೋಟ್ ಚೋರಿ, ಈಗ ಇವಿಎಂ ಮಿಷನ್ ಬದಲಾಯಿಸಿ ಬ್ಯಾಲೆಟ್ ಪೇಪರ್. ಅನುಮಾನವಿರುವುದು ಚುನಾವಣೆಗಳ ಮೇಲೋ ಅಥವಾ ತಮ್ಮದೇ ಆಡಳಿತದ ಮೇಲೋ? ನೀವೇ ತೀರ್ಮಾನಿಸಿ. ಧನ್ಯವಾದಗಳು.